ಎಲ್ಲರಿಗೂ ಪ್ರೈಸ್ ದಿ ಲಾರ್ಡ್. ನಿಮ್ಮೆಲ್ಲರನ್ನ ಈ 6ನೇ ತಿಂಗಳಿನ ಮೊದಲನೇ ದಿನದಲ್ಲಿ ನೋಡುವಂತೆಯೂ ನಿಮ್ಮೊಟ್ಟಿಗೆ ದೇವರ ವಾರ್ತೆಯನ್ನು ಮಾತಾಡುವಂತೆಯೂ ಕರ್ತನು ಮಾಡಿದ ಮಹಾಕೃಪೆಗಾಗಿ ದೇವರಿಗೆ ಸ್ತೋತ್ರ. ಎಲ್ಲರೂ ಹೇಗಿದ್ದೀರಿ? ಆತ್ಮಿಕದಲ್ಲಿ ಚೆನ್ನಾಗಿದ್ದೀರಿ? ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಸರಿ, ನಾವು ಈ ತಿಂಗಳಿನ ವಾಗ್ದಾನವನ್ನು ನಾವು ಧ್ಯಾನ ಮಾಡಿಕೊಳ್ಳೋಣ. ನಿಮಗಾಗಿ ಕರ್ತನು ಕೊಟ್ಟಿರುವಂಥ ವಾಗ್ದಾನವನ್ನು ನಾವು ತೆಗೆದುಕೊಳ್ಳೋಣ. ಯೆಹೋಶುವನಿಗೆ ಬರೆದಂಥ ಪುಸ್ತಕ 6ನೇ ಅಧ್ಯಾಯ ಅದರ 14ನೇ ವಚನ ಹೀಗೆ ಹೇಳ್ತದೆ ನೋಡ್ರಿ. ಹೀಗೆ 2ನೆಯ ದಿನದಲ್ಲಿಯೂ ಪಟ್ಟಣವನ್ನು ಸುತ್ತಿ ಪಾಳೆಯಕ್ಕೆ ಹಿಂದಿರುಗಿದರು. 6 ದಿವಸ ಈ ಪ್ರಕಾರ ಮಾಡಿದರು. ಹಲ್ಲೆಲೂಯ. ದೇವರು ನಮ್ಮ ಸಂಗಡ ಈ ತಿಂಗಳು ಮಾತಾಡುವಂತ ವಾಗ್ದಾನ ನಿಮ್ಮ ಮುಂದೆಗಡೆ ಆಶೀರ್ವಾದಕ್ಕಾಗಿ ತಡೆಯಾಗಿದ್ದಂಥ, ಇಲ್ಲಿವರೆಗೂ ಹೋರಾಟವಾಗಿದ್ದಂಥ ಕೆಲವೊಂದು ತಡೆಗಳನ್ನು ಉರುಳಿಸುವ ಸಮಯ ನಿಮ್ಮ ಜೀವನದಲ್ಲಿ ಬಂದಾಯಿತು ಅಂತ ಕರ್ತನು ಹೇಳ್ತಾ ಇದ್ದಾನೆ. ನಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತು, ಇಸ್ರಾಯೇಲ್ ಜನರು ದೊಡ್ಡ ಸೈನ್ಯದೊಂದಿಗೆ ಯೆಹೋಶುವನೊಟ್ಟಿಗೆ ಸೇರಿ, ಯೆಹೋಶುವನು ದೇವರೊಟ್ಟಿಗೆ ಸೇರಿ, ದೇವರು ಯೆಹೋಶುವನು ಇಸ್ರಾಯೇಲ್ಯರು ಸೇರಿ ದೇವರ ಆಲೋಚನೆ ಪ್ರಕಾರವಾಗಿ ಯೆಹೋಶುವನು ಹೇಳ್ತಾ ಇದ್ದಾನೆ, ನಾವು ಶತ್ರುವಿನ ಪಾಳೆಯವನ್ನ ಸ್ವಾಧೀನ ಮಾಡಿಕೊಳ್ಳಬೇಕಾದ್ರೆ ಯೆರಿಕೋ ಪಟ್ಟಣವನ್ನ ದೇವರ ಬಲದೊಂದಿಗೂ, ದೇವರ ಮಹಿಮೆಯೊಂದಿಗೂ, ದೇವರ ಸ್ತುತಿಯೊಂದಿಗೂ, ದೇವರ ಆರಾಧನೆ ಒಂದಿಗೂ, ಪ್ರಾರ್ಥನೆ ಒಂದಿಗೂ ಯೆರಿಕೋ ಕೋಟೆಯ ಹೊರಗಡೆ ನಾವು 7 ದಿವಸಗಳ ಕಾಲ ಸುತ್ತಬೇಕು. 1ನೇ ದಿನ 1 ಸಾರಿ, 2ನೇ ದಿನ 2 ಸಾರಿ, 3ನೇ ದಿನ 3 ಸಾರಿ, 7ನೇ ದಿನ 7 ಸಾರಿ ನಾವು ಪಟ್ಟಣವನ್ನು ಸುತ್ತಬೇಕಂತೇಳಿ ಕರ್ತನು ಹೇಳ್ತಾ ಇದ್ದಾನೆ ಅಂತೇಳಿ ಯೆಹೋಶುವನು ಇಸ್ರಾಯೇಲರಿಗೆ ಹೇಳಿದನು. ಅದರ ಪ್ರಕಾರವಾಗಿಯೇ ಅವರು 1 ದಿನ 1 ಸಾರಿ, 2 ದಿನ 2 ಸಾರಿ ಹೀಗೆ ಸುತ್ತಕೊಂಡು 6ನೇ ದಿನಕ್ಕೆ ಬರ್ತಾ ಇದ್ದಾರೆ. ಯೆರಿಕೋ ಪಟ್ಟಣ ಸ್ವಾಧೀನವಾಗಲಿಕ್ಕೆ ಇನ್ನು ಒಂದೇ ದಿನ ಅವಕಾಶ. ಯೆರಿಕೋ ಪಟ್ಟಣದ ಗೋಡೆಯ ಬಲವನ್ನು ಮುರಿಯುವುದಕ್ಕಾಗಿ ಇನ್ನು ಒಂದೇ ಒಂದು ದಿವಸದ ಕಾಲ ಸಮಯ. ಆದರೆ 7 ದಿವಸ ಅವರು ಸುತ್ತುವಾಗ 7ನೆಯ ದಿನದಲ್ಲಿ ಆ ಗೋಡೆ ತನ್ನಷ್ಟಕ್ಕೆ ತಾನೇ ಶತ್ರುವಿನ ಗೋಡೆ, ಶತ್ರುವಿನ ಬಲ, ಶತ್ರುವಿನ ಆಲೋಚನೆ, ಶತ್ರುವಿನ ಕ್ರಿಯೆ ನಿಮ್ಮ ಮುಂದೆಗಡೆ ಇಸ್ರಾಯೇಲ್ ಜನರಿಗೆ ಹೇಗೆ ತಡೆಯ ಪ್ಲಾನ್ ಅನ್ನ ಮಾಡಿದ್ರು, ಹಾಗೆ ನಿಮ್ಮ ಮುಂದೆಗಡೆ ಶತ್ರು ಮಾಡಿರುವಂತಹ ಅನೇಕ ವರ್ಷಗಳಿಂದ ಪ್ಲಾನ್ಗಳು ತಾನಷ್ಟಕ್ಕೆ ತಾನೇ ಕೆಳಗಡೆ ಬೀಳಬೇಕಾದ್ರೆ ಯೆರಿಕೋ ಕೋಟೆಯ ಮುಂದೆಗಡೆ 7 ಸಾರಿ ಸುತ್ತಬೇಕು, 7 ದಿನ ಸುತ್ತಬೇಕು ಅಂತ ದೇವರ ಆಜ್ಞಾಪಿಸುವಾಗ ಇಸ್ರಾಯೇಲ್ ಜನರು ಆ ಆಜ್ಞೆ ಪ್ರಕಾರವಾಗಿ ಯೆರಿಕೋ ಕೋಟೆಯ ಹೊರಗಡೆ 6ನೇ ದಿನ ಬಂದು ನಿಂತುಕೊಂಡಿದ್ದಾರೆ. ಇನ್ನು ಅವರ ಮುಂದೆಗಡೆ ಇರುವಂತಹ ಗೋಡೆ ಬೀಳಲಿಕ್ಕೆ ಒಂದೇ ಒಂದು ದಿನ ಮಾತ್ರ ಕಾದಿದೆ, ಮಿಕ್ಕಿದೆ. ದೇವರ ಮಕ್ಕಳೇ, ಈ ತಿಂಗಳು 6ನೇ ತಿಂಗಳು, ಈ ದಿನ 1ನೇ ತಾರೀಕು, ಇದು ದೇವರು ಹೇಳ್ತಾ ಇದ್ದಾನೆ, 6 ದಿವಸಗಳು ಅವರು ಸುತ್ತಿ 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 ಪ್ರಾರ್ಥಿಸಿ ಸ್ತುತಿಸಿ ಆರಾಧಿಸಿ ಶತ್ರುವಿನ ಎಲ್ಲ ಬಲವನ್ನು ಹಿಡಿದು ಇವರು ಸಿದ್ಧವಾಗ್ತಾ ಇದ್ದಾರೆ. ಯಾವುದಕ್ಕಾಗಿ? 7ನೇ ದಿನ ಬರುತ್ತೆ, 7ನೇ ದಿನ ಬರುತ್ತೆ, 7ನೇ ದಿನ ನಾವು ಯೆರಿಕೋವಿನ ಒಳಗಡೆ ಪ್ರವೇಶ ಮಾಡ್ತೀವಿ. ನಮಗೆ ಸಂಬಂಧಪಟ್ಟ ವಾಗ್ದಾನಗಳು, ನಮಗೆ ಸಂಬಂಧಪಟ್ಟ ಬಿಡುಗಡೆಗಳು, ನಮಗೆ ಸಂಬಂಧಪಟ್ಟ ಆಶೀರ್ವಾದಗಳನ್ನು ಹೊಂದಿಕೊಳ್ಳುವುದಕ್ಕಾಗಿ 7ನೇ ದಿನದಕ್ಕಾಗಿ ಒಂದೇ ಒಂದು ದಿನ ಇದೆ. ಆ 7ನೇ ದಿನಕ್ಕೆ ಹೋಗಕ್ಕಿಂತ ಮುಂಚೆ ಈ 6 ದಿನಗಳಲ್ಲಿ ನಾವು ಸಿದ್ಧವಾಗಬೇಕಂತೇಳಿ ಅವರು ಸಿದ್ಧವಾಗ್ತಾ ಇದ್ದಾರೆ. ದೇವರ ಮಕ್ಕಳೇ, 1 ತಿಂಗಳಿಂದ ಹಿಡಿದು 2024ನೇ ಇಸ್ವಿಯ 6ನೇ ತಿಂಗಳಲ್ಲಿ ನೀನು ಬಂದಿದ್ಯಾ. ಈ 6 ತಿಂಗಳು ನಿನ್ನ ಜೀವನದಲ್ಲಿ ಹೇಗೆ ಉರುಳಿ ಹೋಯಿತು, ಹೇಗೆ ಕಳೆದು ಹೋಯಿತು ನನಗೆ ಗೊತ್ತಿಲ್ಲ. ಅದು ಬಲವಾಗಿ ಹೋಯ್ತು, ಬಲಹೀನವಾಗಿ ಹೋಯ್ತು, ಆಶೀರ್ವಾದವಾಗಿ ಹೋಯ್ತು, ಆಶೀರ್ವಾದ ಇಲ್ಲದ ಹಾಗೆ ಹೋಯ್ತು, ಆರೋಗ್ಯವಾಗಿ ಹೋಯ್ತು, ಆರೋಗ್ಯ ಇಲ್ಲದೆ ಇರುವ ಹಾಗೆ ಹೋಯ್ತು. ಹೇಗೆ ಹೋಯ್ತು ಗೊತ್ತಿಲ್ಲ. ನಷ್ಟವೋ, ದುಃಖವೋ, ಲಾಭವೋ, ಸಂತೋಷವೋ ಗೊತ್ತಿಲ್ಲ. ಆದರೆ ನೀನು 6ನೇ ತಿಂಗಳಲ್ಲಿ ಬಂದು ನಿಂತಿದ್ಯಾ ಅಂದ್ರೆ ಈ 6ನೇ ತಿಂಗಳು ದೇವರು ಮಾತಾಡ್ತಾ ಇದ್ದಾರೆ, ನೀನು ಆಶೀರ್ವಾದವನ್ನು ಹೊಂದುವುದಕ್ಕಾಗಿ ತಡೆಯಾಗಿರುವ ಗೋಡೆಯನ್ನು ಉರುಳಿಸಿ ಮುಂದೋಗುವುದಕ್ಕೆ ಒಂದು
ಒಂದೇ ಒಂದು ತುದಿಯಲ್ಲಿ ನೀನು ನಿಂತಿದ್ಯಾ? ಈ 6 ತಿಂಗಳ ಕಾಲ ನೀನು ಸಿದ್ಧ ಮಾಡಿಕೊಂಡಿದ್ಯಾ? ಪ್ರಾರ್ಥನೆಯಿಂದಲೂ, ಆರಾಧನೆಯಿಂದಲೂ, ಉಪವಾಸಗಳಿಂದಲೂ, ದೇವರ ಸ್ತುತಿ ಸ್ತೋತ್ರಗಳಿಂದಲೂ ಈ 6 ತಿಂಗಳಲ್ಲಿ ಕಳೆದು ಬಂದಿದೆಯಲ್ಲ, ಅದು ನಿನ್ನ ಸಿದ್ಧತೆ ಎಂಬುದಾಗಿ ಹೇಳಿ ಕರ್ತನು ಹೇಳ್ತಾ ಇದ್ದಾನೆ. ಈ 6ನೇ ತಿಂಗಳು ದೇವ್ರು ಹೇಳ್ತಾ ಇದ್ದಾರೆ, ನೀನು ಸಿದ್ಧ ಮಾಡ್ಕೋ. ಹಲ್ಲೆಲೂಯಾ. ದೇವ್ರು ಹೇಳ್ತಾ ಇದ್ದಾರೆ, 6ನೇ ತಿಂಗಳಿನ ಮೊದಲನೇ ದಿನದಲ್ಲಿ ದೇವರ ಮಕ್ಕಳೊಟ್ಟಿಗೆ ದೇವರು ಮಾತಾಡ್ತಾ ಇದ್ದಾರೆ, ನೀನು ಸಿದ್ಧ ಮಾಡ್ಕೋ. ಈ ತಿಂಗಳು ಸಿದ್ಧ ಮಾಡಿಕೊಳ್ಳುವಾಗ 7ನೇ ತಿಂಗಳಿಗೆ ನೀನು ಕಾಲಿಡ್ತೀಯ. 7ನೇ ತಿಂಗಳಿಗೆ ನೀನು ಕಾಲಿಡುವಾಗ ಶತ್ರುವಿನ ಎಲ್ಲ ಪ್ಲಾನ್, ಶತ್ರುವಿನ ಎಲ್ಲ ಬಲ, ಶತ್ರುವಿನ ಎಲ್ಲ ಕೋಟೆಯು ತಾನಷ್ಟಕ್ಕೆ ತಾನೇ ನಿನ್ನ ನೆನೆಸಕ್ಕಿಂತ ಮುಂಚೆ, ನೀನು ಆಲೋಚನೆ ಮಾಡೋಕ್ಕಿಂತ ಮುಂಚೆನೆ, ನೀನು ಅಯ್ಯೋ ಯಾವ ರೀತಿ ಆಯ್ತಂತೇಳಿ ಊಹಿಸಕ್ಕಿಂತ ಮುಂಚೆನೆ ಎಲ್ಲ ತನ್ನಷ್ಟಕ್ಕೆ ತಾನೇ ಬಿದ್ದು ಹೋಗುವುದಕ್ಕಾಗಿ ಹೋಗ್ತಾ ಇದೆ. ದೇವರು ಹೇಳ್ತಾ ಇದ್ದಾರೆ, ಈ 6ನೇ ತಿಂಗಳು ನೀನು ಸಿದ್ಧವಾಗುವಂತ ತಿಂಗಳು. ದೇವರ ಮಕ್ಕಳೇ, ದೇವರು ಹೇಳ್ತಾ ಇದ್ದಾರೆ, ಈ 6ನೇ ತಿಂಗಳಿದೆಯಲ್ಲ, ಈ 6ನೇ ತಿಂಗಳನ್ನ ನಿನ್ನ ಕೈಯಲ್ಲಿ ಕೊಟ್ಟಿದ್ದೇನೆ. ಯಾವುದಕ್ಕಾಗಿ? ನೀನು ಸಿದ್ಧವಾಗುವುದಕ್ಕಾಗಿ. ಯಾವ ಸಿದ್ಧತೆ? ಶತ್ರುವಿನ, ನಿನ್ನ ಶತ್ರು, ಆರೋಗ್ಯ ನುಂಗಿದ ಶತ್ರು ಆರೋಗ್ಯವನ್ನ ಕೊಡಲ್ಲ, ಐಶ್ವರ್ಯವನ್ನ ಕೊಡಲ್ಲ, ಸಮೃದ್ಧಿಯನ್ನ ಕೊಡಲ್ಲ, ಆತ್ಮಿಕದಲ್ಲಿ ಮುಂದೋಗ್ಲಿಕ್ಕೆ ಕೊಡಲ್ಲ, ದೇವರ ಒಡಂಬಡಿಕೆಯಲ್ಲಿ ಮುಂದೋಗ್ಲಿಕ್ಕೆ ಬಿಡಲ್ಲ ಅಂತೇಳಿ ನಿನ್ನ ವಿದ್ಯಾಭ್ಯಾಸಕ್ಕೆ, ನಿನ್ನ ಬಿಸ್ನೆಸ್ಗೆ, ನಿನ್ನ ಕೆಲಸ ಕಾರ್ಯಗಳಿಗೆ ತಡೆಯಾಗಿ ನಿಂತಿದಂತ ಅನೇಕ ದಿವಸಗಳಿಂದ ಶತ್ರು ಕೋಟೆ ಹಾಕೊಂಡು ನಿಂತುಕೊಂಡಿದ್ನಲ್ಲ, ಆ ಕೋಟೆಯ ಹಿಂದಗಡೆ ದೇವರು ಹೇಳ್ತಿದ್ದಾರೆ, ಈಗ ನೀನಿದ್ಯಾ, ನೀನು ಸಿದ್ಧವಾಗ್ತಾ ಇದೆಯಾ? ಸಿದ್ಧವಾಗು. ಸಿದ್ಧ ಆಗಿದ ತಕ್ಷಣ 7ನೇ ತಿಂಗಳು ಬರ್ತದೆ. 7ನೇ ತಿಂಗಳು ಬರುವಾಗ ತನ್ನಷ್ಟಕ್ಕೆ ತಾನೇ ಕೋಟೆ ಬಿದ್ದೋಗುತ್ತೆ. ನೀನು ಶತ್ರುವಿನ ಪಾಳಯದ ಒಳಗಡೆ ನುಗ್ಗಲಿಕ್ಕಾಗಿ ಹೋಗ್ತಾ ಇದೆಯಾ? ನಿನಗೆ ಸಂಬಂಧಪಟ್ಟಿರೋದು, ನಿನಗೆ ಬೇಕಾಗಿರೋದು ಎಲ್ಲವನ್ನ ನೀನು ಸ್ವಾಧೀನ ಮಾಡಿಕೊಳ್ಳುವುದಕ್ಕಾಗಿ ಹೋಗ್ತಾ ಇದೆಯಾ ಎಂಬುದಾಗಿ ಹೇಳಿ ಸೈನ್ಯಗಳ ಒಡೆಯನು ಮಾತಾಡ್ತಾ ಇದ್ದಾರೆ. ದೇವರ ಮಕ್ಕಳೇ, ಈ 6ನೇ ತಿಂಗಳು ನಿನ್ನ ಸಿದ್ಧತೆ ನಡೀತಾ ಇದೆ. ದೇವರು ಮಾತಾಡ್ತಾ ಇದ್ದಾರೆ, ಈ 6ನೇ ತಿಂಗಳು 1ನೇ ತಾರೀಕು ನಿನ್ನ ಸಿದ್ಧತೆ ನಡಿಲಿಕ್ಕಾಗಿ ಹೋಗ್ತಾ ಇದೆ. ನಿನ್ನನ್ನು ತಯಾರು ಮಾಡ್ಲಿಕ್ಕಾಗಿ ದೇವರು ಹೋಗ್ತಾ ಇದ್ದಾರೆ. ಎಲ್ಲವನ್ನ ರೆಡಿ ಮಾಡ್ಲಿಕ್ಕಾಗಿ ದೇವರು ಹೋಗ್ತಾ ಇದ್ದಾರೆ. ಈ 6 ತಿಂಗಳ ಕಾಲ ಪ್ರಾರ್ಥನೆ, ಸ್ತುತಿ ಸ್ತೋತ್ರಗಳೆಲ್ಲವೂ ಒಂದು ಸಿದ್ಧತೆಯಾಗಿತ್ತು. 7ನೇ ತಿಂಗಳಿಗೆ ಬಿದ್ದಿದ ತಕ್ಷಣ ನಿನ್ನದೇನು ನಷ್ಟ ಆಗಿತ್ತು, ಶತ್ರು ಏನು ಬಿಟ್ಟು ಕೊಡಲ್ಲ ಅಂತ ಹೇಳಿದ್ನು, ಶತ್ರು ಯಾವುದು ಕೊಡಲ್ಲ ಅಂತ ಹೇಳಿದ್ನು, ದೇವರು ಅದನ್ನು ನಿನಗೆ ವಶ ಮಾಡುವುದಕ್ಕಾಗಿ ಹೋಗ್ತಾ ಇದ್ದಾನೆ. ನಿನಗೆ ನಿನಗೆ ಸ್ವಸ್ಥತೆಯನ್ನು ಮಾಡ್ಲಿಕ್ಕಾಗಿ ಹೋಗ್ತಾ ಇದ್ದಾರೆ. ನಿನ್ನ ಕೈಯಲ್ಲಿ ಅವುಗಳನ್ನು ಅಧೀನಪಡಿಸ್ಲಿಕ್ಕಾಗಿ ಹೋಗ್ತಾ ಇದ್ದಾರೆ. ನಿನ್ನ ಕೈಯಲ್ಲಿ ಸಿಕ್ಕುವಂತೆ ಕರ್ತನ ಮಾಡ್ಲಿಕ್ಕಾಗಿ ಹೋಗ್ತಾ ಇದ್ದಾನೆ. ಈ 6ನೇ ತಿಂಗಳು ಹೆಂಗೋ ಏನೋ ಏನಾಗುತ್ತೋ ಅಂತೇಳಿ ನೀನು ಆಲೋಚನೆ ಮಾಡ್ತಾ ಇರಬಹುದು. ಆದರೆ ದೇವರು ಹೇಳ್ತಾ ಇದ್ದಾರೆ, ಈ 6ನೇ ತಿಂಗಳು ನಾನಿನ್ನ ಸಿದ್ಧ ಮಾಡ್ತೀನಿ. 6ನೇ ತಿಂಗಳಲ್ಲಿ ನಾನಿನ್ನ ಪ್ರಿಪೇರ್ ಮಾಡ್ತೀನಿ. ಈ 6ನೇ ತಿಂಗಳಲ್ಲಿ ನಾನಿನ್ನ ಬಲಪಡಿಸ್ತೀನಿ, ಬಲದಿಂದಲೂ ಮಹಿಮೆಯಿಂದಲೂ ತುಂಬಿಸಿ 7ನೇ ತಿಂಗಳಲ್ಲಿ ನಿನ್ನ ಕಾಲಿಡುವಾಗ ಇಷ್ಟು ದಿವಸಗಳ ಕಾಲ ನಿನ್ನ ಜೀವನದಲ್ಲಿ ಹೊಂದಲಿಕ್ಕೆ ಆಗದೆ ಇರೋದು 7ನೇ ತಿಂಗಳಲ್ಲಿ ನಿನ್ನ ಕೈ ಸಿಕ್ಕುವಂತೆ ನಾನು ಮಾಡ್ತೀನಿ ಅಂತ ಹೇಳಿ ಕರ್ತನು ವಾಗ್ದಾನ ಮಾಡ್ತಾ ಇದ್ದಾನೆ. ದೇವರ ಮಕ್ಕಳೇ, ಹಲ್ಲೆಲೂಯಾ. 6 ದಿವಸಗಳ ಕಾಲ ಅವರು ಸುತ್ತಿದರು. ಈ 6 ತಿಂಗಳ ಕಾಲ ನೀನು ಸ್ತುತಿ, ಪ್ರಾರ್ಥನೆ, ಮಹಿಮೆಯಲ್ಲಿ ಸಿದ್ಧವಾಗಿದೆಯಾ? ಈ 6 ತಿಂಗಳು ದೇವರು ನಿನ್ನನ್ನು ಸಿದ್ಧ ಮಾಡಿದ್ದೀನಿ ನಾನು ನಿನ್ನನ್ನು ದೇವರು ಹೇಳ್ತಾ ಇದ್ದಾರೆ. ಯಾವುದಕ್ಕಾಗಿ? ನಿನಗೆ ಸಲ್ಲತಕ್ಕದ್ದು, ನಿನಗೆ ಹೊಂದಬೇಕಾದದ್ದು, ನಿನಗೆ ದೊರಕಬೇಕಾದದ್ದು ಹೊಂದಿಕೊಳ್ಳುವುದಕ್ಕಾಗಿ ದೇವರು ನಿನ್ನ ಸಿದ್ಧ ಮಾಡಿದ್ದಾರೆ. ಇನ್ನೊಂದ್ಸಾರಿ ಹೇಳ್ತೀನಿ ಕೇಳ್ರಿ, ದೇವರು ಮಾತಾಡ್ತಾ ಇದ್ದಾರೆ. ಈ ತಿಂಗಳು ಬರೆದಿಟ್ಕೊಳ್ರಿ, ದೇವರು ನಿಮ್ಮನ್ನ ಈ ತಿಂಗಳು ಸಂಪೂರ್ಣವಾಗಿ ಸಿದ್ಧ ಮಾಡ್ಲಿಕ್ಕಾಗಿ ಹೋಗ್ತಾ ಇದ್ದಾನೆ. ಯಾವುದಕ್ಕಾಗಿ? ನಿಮಗೆ ಏನು ಸಿಗಬೇಕೋ ಅದನ್ನ ನುಗ್ಗಿ ಪಡೆದುಕೊಳ್ಳುವುದಕ್ಕಾಗಿ ಈ ತಿಂಗಳು ನಿಮ್ಮನ್ನ ಸಿದ್ಧ ಮಾಡ್ತಾ ಇದ್ದಾನೆ. ಈ ತಿಂಗಳಿನ ವಾಗ್ದಾನ, ದೇವರು ನಿಮ್ಮನ್ನ ಈ ತಿಂಗಳು ಸಿದ್ಧ ಮಾಡ್ತಾನೆ. ಯಾವುದಕ್ಕಾಗಿ? 7ನೇ ತಿಂಗಳಲ್ಲಿ ನಿಮ್ಮ ಆಶೀರ್ವಾದಗಳನ್ನು ಹೊಂದುವುದಕ್ಕಾಗಿ ಶತ್ರುವನ್ನ ಕಟ್ಟಿ ಹಾಕಿ ಶತ್ರುವಿನ ಪಾಳಯದ ಒಳಗಡೆ ದೇವರು ನಮ್ಮನ್ನು ಕರ್ಕೊಂಡೋಗಿ ನಮ್ಮದೆಲ್ಲವನ್ನ ಹಿಂದಿರುಗಿ ದೇವರು ನಮಗೆ ಕೊಡ್ಲಿಕ್ಕಾಗಿ ಹೋಗ್ತಾ ಇದ್ದಾನೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು. ಈ ವಾಕ್ಯ ನಿಮ್ಮನ್ನು ಬಿಡಿಸಲಿ, ಈ ವಾಕ್ಯ ನಿಮ್ಮನ್ನು ಆಶೀರ್ವಾದ ಮಾಡಲಿ. ಈ ವಾಕ್ಯದ ಪ್ರಕಾರ ಕರ್ತನು ನಿಮ್ಮನ್ನ ಸಿದ್ಧ ಮಾಡಲಿ. 7ನೇ ತಿಂಗಳಲ್ಲಿ ಪರಿಪೂರ್ಣತೆ ನಿಮಗೆ ಪರಿಪೂರ್ಣವಾಗಿ ಎಲ್ಲ ದೊರಕಲಿ. ಗಾಡ್ ಬ್ಲೆಸ್ ಯು. ನಾ ಕಣ್ಣುಗಳು ಮುಚ್ಚಿ ನಾ ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾಗಿರೋ ದೇವರೇ, ಕಳೆದ ತಿಂಗಳಿಂದ ಈ 6 ತಿಂಗಳವರೆಗೂ ನಮ್ಮನ್ನು ಸಿದ್ಧ ಮಾಡ್ತಾ ಇದ್ದೀರಿ. ಸಿದ್ಧ ಮಾಡಿ 7ನೇ ತಿಂಗಳು ನಮ್ಮ ಮುಂದೆಗಡೆ ಇಟ್ಟಿದ್ದೀರಿ. ಆ 7ನೇ ತಿಂಗಳು ನಮಗೆ ಜಯಕರವಾಗಿಯೋ, ಬಿಡುಗಡೆಯಾಗಿಯೋ, ಮಹತ್ಕರವಾಗಿಯೋ ನೀವು ಇಟ್ಟಿರೋದಕ್ಕೆ ಸ್ತೋತ್ರ. ಎಲ್ಲ ಅಪಮಾನ, ನಿಂದೆ, ಎಲ್ಲ ದೇವರೇ ರೋಗ, ಬಲಹೀನತೆ, ಸಾಲ, ಎಲ್ಲ ಥರದ ಕಟ್ಟುಗಳು ಒಡೆದು
ಜಯವಾಗಿ 7ನೇ ತಿಂಗಳಲ್ಲಿ ಪ್ರವೇಶ ಮಾಡಿಸ್ಲಿಕ್ಕಾಗಿ ಹೋಗ್ತಾ ಇರೋದಕ್ಕಾಗಿ ನಿಮಗೆ ಸ್ತೋತ್ರ. ಈ 6ನೇ ತಿಂಗಳು ಆತ್ಮದಲ್ಲಿಯೋ, ಮಹಿಮೆಯಲ್ಲಿಯೋ, ಅಭಿಷೇಕದಲ್ಲಿಯೋ, ಕೃಪೆಯಲ್ಲಿಯೋ ನಮ್ಮನ್ನು ಸಿದ್ಧ ಮಾಡ್ತಾ ಇರೋದಕ್ಕಾಗಿ ಸ್ತೋತ್ರ. ಈ ತಿಂಗಳು ಸಿದ್ಧತೆಯ ತಿಂಗಳಾಗಿರೋದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಮಕ್ಕಳೆಲ್ಲ ಅನುಗ್ರಹಿಸಲ್ಪಡಲಿ. ಬ್ಲೆಸ್ ಮಾಡಿದ್ದೇನೆ. ಮಹಿಮೆ ನಿಮಗೆ ಯೇಸುವಿನ ನಾಮದಲ್ಲಿ ಬೇಡಿ ನಾವು ಬಿಡುಗಡೆ ಹೊಂದಿಕೊಂಡಿದ್ದೇವೆ. ಜೀವವುಳ್ಳ ತಂದೆಯೇ, ಆಮೇನ್. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಆಮೇನ್.